ನಂಗೆ ಅಳು ಬರತೈತಿ. ನನ್ನ ಬೆಸ್ಟ್ ಫ್ರೆಂಡ್ ನಂಗೆ ಫ್ಲವರ್ಸ್ ತೊಗೊಂಡು ಬಂದಿದ್ದಾಳೆ. ಸಾಫ್ಟ್ ಗರ್ಲ್ ಟೈಪ್ ಕಾಣತ್ತೇನೆ. ಜಿಗ್ ಕಾಣತ್ತೇನ ಸ್ಪೆಕ್ಸ್ ಹಾಕೊಂಡು. ಲುಕ್ಸ್ ಲೈಕ್ ದ್ಯಾಟ್. ಸೊ ಈಗ ನಾನು ಫ್ಲವರ್ಸ್ ತೊಂಬರ್ಲಿಕ್ಕೆ ಹೋಗ್ತಿದ್ದೆ. ನಾಳೆ ನನ್ನ ಬೆಸ್ಟ್ ಫ್ರೆಂಡಿಗೆ ಮೀಟ್ ಆಗ್ತಿದ್ದೇನೆ ಆಫ್ಟರ್ 1 year. ಯಾ ಆ್ಯಂಡ್ ಸೊ ಯಸ್, ನಾ ಈಗ ಸ್ನ್ಯಾಕ್ ತಿನ್ಲಿಕ್ಕೆ ಹೋಗ್ತಿದ್ದೇನೆ. ಈವ್ನಿಂಗ್ ಸ್ನ್ಯಾಕ್ ಏನು ತಂದಾರ ಗೊತ್ತಿಲ್ಲ, ಬಟ್ ಐ ಆಮ್ ಗೋಣ ಹ್ಯಾವ್ ಇಟ್. ಶೇಪುರಿ. ಈಗ ನಾನು ಮಾರ್ಕೆಟಿಗೆ ಹೋಗ್ತಿದ್ದೆ. ದಿಸ್ ಟಾಪ್ ಆ್ಯಂಡ್ ಪ್ಯಾಂಟ್, ಕ್ಯಾಜುವಲ್ ಪ್ಯಾಂಟ್, ಆ್ಯಂಡ್ ದಿಸ್ ಇಸ್ ಮೈ ಹೇರ್ ಸ್ಟೈಲ್. ಆ್ಯಂಡ್ ಸ್ಪೆಕ್ಸ್ ಹಾಕೊಂಡಿದ್ದೀನಿ. ಲೆಟ್ಸ್ ಗೋ ಟು ಗೆಟ್ ದ ಫ್ಲವರ್ಸ್. ಹೇ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಹುಬ್ಳಿ ರ್ಯಾಪರ್ ಅಮೂಲ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. 9 ಗಂಟೆಗೆ ಹಂಗೆದ್ದೆ. ನಾಷ್ಟ ಇಡ್ಲಿ ಮಾಡಿದ್ದೆ ನಾನು. ಆ್ಯಂಡ್ ಇವತ್ತು ನಾನು ಡೇಟಿಗೆ ಹೋಗ್ತಿದ್ದೇನೆ. ಲೈಕ್ ಬೆಸ್ಟ್ ಫ್ರೆಂಡ್ಸ್ ಡೇ. ಐ ಮೀನ್ ಟು ಸೇ ನಾಟ್ ಎ ಕಪಲ್ಸ್ ಡೇ ಆರ್ ಎನಿಥಿಂಗ್. ಸೊ ನಾನು ಇದು ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕ್ಯೂಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ಲುಕಿಂಗ್ ರಿಯಲಿ ಗುಡ್. ನನ್ನ ಐ ಮೇಕಪ್ ಏನೈತೆ ನೋಡ, ಐ ಜಸ್ಟ್ ಲವ್ ಇಟ್. ಆ್ಯಂಡ್ ದಿಸ್ ಕ್ಯೂಟ್ ಆಕ್ಸೆಸರಿ, ಓನ್ಲಿ ದಿಸ್ ಒನ್ ಆಕ್ಸೆಸರಿ ಐಮ್ ವೆರಿಂಗ್. ಮತ್ತು ಯಾವುದು ಇಯರಿಂಗ್ಸ್ ಏನು ಹಾಕೊಂಡಿಲ್ಲ. ಔಟ್ಫಿಟ್ ಚಂದ ಕಾಣತ್ತಿತ್ತೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಲುಕಿಂಗ್ ಗುಡ್. ಯಾ. ಸೊ ಈಗ ನಾನು ಹೊರಗಡೆ ಹೋಗ್ತಿದ್ದೀನಿ ಡೇಟಿಗೆ. ಆ್ಯಂಡ್ ನಾ ಭಾಳ ಮಜಾ ಮಾಡತ್ತೇನೆ ಇವತ್ತು. ಆ್ಯಂಡ್ ನಾ ಇವತ್ತು ಯಾರಿಗೆ ಮೀಟ್ ಆಗತ್ತೇನೆ ನೋಡ, ನನ್ನ ಲೈಫ್ದಾಗೂ ಅವ್ರಿಗೆ ಮೀಟ್ ಆಗಿಲ್ಲ. ಯಸ್, ನನ್ನ ಲೈಫ್ದಾಗೂ ನಾನು ಮೀಟ್ ಆಗಿಲ್ಲ ಅವ್ರಿಗೆ. ಇವತ್ತು ಮೀಟ್ ಆಗತ್ತೇನೆ. ಅದು 1 ವರ್ಷ ಆದ ನಾವು ಪರಿಚಯ ಆಗಿ ಒನ್ ಟೈಪ್ ಹಂಗೆ. ಸೊ ನಂಗೆ ನೋಡೋದೇ ಐತಿ ರಿಯಲ್ ಲೈಫ್ ಹೆಂಗೆ ಕಾಣ್ತಾರವ್ರು ಅಂಥೇಳಿ. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ವ್ಲಾಗ್ಸ್ ಮಿಸ್ ಮಾಡ್ಕೋಬೇಡ್ರಿ. ಆ್ಯಂಡ್ ಯಾರು ಬಿಗ್ ಬಾಸ್ ಫ್ಯಾನ್ಸ್ ಅದೀರಿ, ಯಾರು ಗಿಲ್ಲಿ ಅವ್ರ ಫ್ಯಾನ್ಸ್ ಅದಾರ, ಅವ್ರ ಸಂಬಂಧ ಒಂದು ರ್ಯಾಪ್ ಸಾಂಗ್ ಬರ್ದಿದ್ದೇನೆ ಬಿಗ್ ಬಾಸ್ ಮೇಲೆ. ಹೋಗಿ ಚೆಕ್ಔಟ್ ಮಾಡಿರಿ. ನಂಗೆ ಜಾಸ್ತಿ ಕ್ಯೂಟ್ ಔಟ್ಫಿಟ್ ನನ್ನ ಕಡೆ ಕಡಿಮೆ ಇರೋದು. ಕ್ಯೂಟ್ ಔಟ್ಫಿಟ್ಸ್ ಭಾಳ ಕಡಿಮೆ ಇರೋದು ನನ್ನ ಕಡೆ. ಭಾಳ ಸಾಫ್ಟ್ ವೈಬ್ಸ್ ಕೊಡತ್ತೈತಿ. ಸಾಫ್ಟ್ ಲುಕ್, ಲೈಕ್ ಸಾಫ್ಟ್ ಗರ್ಲ್ ಟೈಪ್ ಕಾಣತ್ತೇನೆ. ಇಲ್ಲಿ ಏನೋ ಮಾಡ್ಕೊಂಡಿದ್ದೆ ನಾ ಮೊನ್ನೆ, ಅದು ಇನ್ನೂ ಹಂಗೆ ಐತಿ. ಸೊ ಗಾಯ್ಸ್, ಲೆಟ್ಸ್ ಡು ದ ಫಿಟ್ ಚೆಕ್ ಗಾಯ್ಸ್. ಬಿಸಿಲು ಐತಿ ಭಾಳ. ಆ್ಯಂಡ್ ನಾ ಹೇರ್ ಸ್ಟೈಲ್ ಹೀಗೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಫ್ರಾಕಿನ್ ಲೆಂತ್ ಇಷ್ಟಿದೆ. ಇಟ್ಸ್ ನಾಟ್ ಶಾರ್ಟ್, ಬಟ್ ಯಾ, ಇಟ್ಸ್ ದಿಸ್ ಮಚ್ ಲೈಕ್ ಕಂಫರ್ಟೇಬಲ್ ಟು ವೇರ್. ನನ್ನ ಫ್ರೆಂಡ್ ಹೇಳಿದಾಳೆ, ಇನ್ನೊಂದು ಆದ್ಮೇಲೆ ಹಂಗೆ ಐ ಗಾಟ್ ಇಂಪಾರ್ಟೆಂಟ್ ವರ್ಕ್ ಅಂತ ಹೇಳಿದ್ರು ಅವ್ರು. ಸೊ ಈಗ ನಾ ಇನ್ನೊಂದು 10 ನಿಮಿಷ ಬಿಟ್ಟು ಹೋಗ್ತೇನೆ. ಅನ್ಕೊಂಮಟ ರೀಲ್ಸ್ ಎಲ್ಲ ಏನಾರು ಮಾಡ್ತೀನಿ. ಆ್ಯಂಡ್ ಇಲ್ಲಾಂದ್ರೆ ಒಂದು ಯಾವ್ದಾರು ಮೂವಿಯವ್ರು ನೋಡ್ಕೊಂಡು ಕುಂದಿರ್ತೇನೆ. ಈಗ ನಂದು ಅಪ್ಕಮಿಂಗ್ ರ್ಯಾಪ್ ಸಾಂಗ್ ಮೇಲೆ ವರ್ಕ್ ಮಾಡ್ತಿದ್ದೇನೆ. ಈಗ ಬೀಟ್ ಮಾಡಿದ್ದೀನಿ ಆ್ಯಂಡ್ ಸಾಂಗು ಬರೆದಿದ್ದೀನಿ. ಫ್ಲೋ ಫಂಡ್ ಮಾಡ್ಬೇಕು, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಆ್ಯಂಡ್ ರೆಕಾರ್ಡಿಂಗ್ ಅವೆಲ್ಲ ಎಕ್ಸೆಟ್ರಾ ಥಿಂಗ್ಸ್ ಮಾಡ್ಬೇಕು. ಅದ್ರದ್ದು ನಾನು ಬಿಹೈಂಡ್ ದ ಸೀನ್ಸ್ ಅಪ್ಲೋಡ್ ಮಾಡ್ತೀನಿ ನನ್ನ ರ್ಯಾಪ್ ಸಾಂಗಿಂದ. ಈಗ ನಾ ಪ್ರೆಸೆಂಟ್ ಜಾಸ್ತಿ ಸ್ವಲ್ಪ ಕನ್ನಡ ಮೇಲೆ ರ್ಯಾಪ್ ಸಾಂಗ್ ಫೋಕಸ್ ಮಾಡ್ತಿದ್ದೀನಿ. ಬಿಕಾಸ್ ನಮ್ಮ ಕನ್ನಡ ಮಂದಿ ಭಾಳ ಸಪೋರ್ಟ್ ಮಾಡತ್ತಾರೆ ನಂಗೆ. ಸೊ ನಂದು ಎಲ್ಲ ಲ್ಯಾಂಗ್ವೇಜಿಂದ ಅಪ್ಲೋಡ್ ಮಾಡೋದೈತಿ. ಬಟ್ ಐ ಡೋಂಟ್ ವಾಂಟ್ ಟು ಸ್ಟಿಕ್ ಓನ್ಲಿ ಫಾರ್ ಒನ್ ಲ್ಯಾಂಗ್ವೇಜ್. ಐ ವಿಲ್ ರ್ಯಾಪ್ ಇನ್ ಹಿಂದಿ, ಇಂಗ್ಲೀಷ್, ಕನ್ನಡ ಆಲ್ಸೋ. ನಾನು ಭಾಳಷ್ಟು ಹಿಂದಿ ರ್ಯಾಪ್ ಸಾಂಗ್ ಬರೆದಿಟ್ಟಿದ್ವು, ಅಲ್ಲ ಅಪ್ಲೋಡ್ ಮಾಡೋದೈತೆ. ಬಟ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆನ್ ಸಮ್ ರೀಸನ್ಸಿಗೆ. ಆ್ಯಂಡ್ ಈಗ ನಂದು ಈಗ ಒಂದು 8 ದಿನ ಆಯ್ತು, ಐ ಥಿಂಕ್ ಸೊ. ನಿಯರ್ಲಿ 1 ವಾರ ಆತ ನಾ ಈಗ ಅದನ್ನು ಲಾಸ್ಟ್ ರ್ಯಾಪ್ ಸಾಂಗ್ ಅಪ್ಲೋಡ್ ಮಾಡಿ ಬಿಗ್ ಬಾಸ್ ಮೇಲೆ. ಈಗ ನಾನು ನೆಕ್ಸ್ಟ್ ರ್ಯಾಪ್ ಸಾಂಗ್ ಮೇಲೆ ವರ್ಕ್ ಮಾಡ್ತಿದ್ದೀನಿ ಆಲ್ರೆಡಿ. ಐ ಆಮ್ ಸೊ ಹ್ಯಾಪಿ ಅಬೌಟ್ ದ್ಯಾಟ್. ಆ್ಯಂಡ್ ನಂಗೆ ಇಷ್ಟ ಆಗ್ತದೆ ಸಾಂಗ್ಸ್ ಮಾಡ್ಲಿಕ್ಕೆ ಭಾಳ. ಈಗ ನಾನು ರೂಮ್ ಎಲ್ಲ ಫುಲ್ ಮೆಸ್ ಮಾಡಿಬಿಟ್ಟಿದ್ದೀನಿ. ಜಲ್ದಿ ರೆಡಿ ಆಗಕ್ಕೆ ಈಗ ಕ್ಲೀನ್ ಮಾಡ್ಬೇಕದನ್ನು. ಇಲ್ಲೆಲ್ಲ ಶಿಪ್ಸ್ ಬಂದಾವ ಮನೆ ಕಡೆ. ನಾನು ಇಷ್ಟು ದಿನ ವೇಟ್ ಮಾಡತ್ತಿದ್ದೆ ನನ್ನ ಫ್ರೆಂಡಿಗೆ. ಆ್ಯಂಡ್ ಫೋನ್ ಹಚ್ಚಿ ಹೇಳಿದ್ದೆ ನಂಗೆ ಇನ್ನೂ 1 ತಾಸು ಆಗ್ತಿತ್ತು. ಸೊ ಅದ್ರ ಸಂಬಂಧ ನಾನು ಕಾಫಿ ಮಾಡ್ಕೊಳತ್ತೀನಿ. ಸ್ವಲ್ಪ ಕುಡಿದಂಗೆ ಕಾಫಿ ಕೊಡ್ದೆ. ದ ಸಿಗ್ನಲ್ ಅಂತ ಹೇಳಿ ಒಂದು ಸೀರೀಸ್ ಐತೆ, ಅದನ್ನು ನೋಡತ್ತಿದ್ದೆ. ಆ್ಯಂಡ್ ಎಸ್, ವೇಟ್ ಮಾಡತ್ತೇನೆ ಕೆಲಸ ಮುಗಿಲ್ಲ ಅಂತ ಹೇಳಿ.
4 ಗಂಟೆ ಆಗ್ಲಿಕ್ಕೆ ಬಂತೆ. ಸೊ ಈಗ ಹೋಗ್ತಿದ್ದೆ ನಾನು ಫೈನಲಿ. ಆಕಿನ್ ನನ್ನ ಬೆಸ್ಟ್ ಫ್ರೆಂಡಿನ ಕೆಲಸ ಮುಗೀತು. ಹೋಗೋಣ ಬನ್ರಿ. ನಾ ಭಾಳ ಎಕ್ಸೈಟೆಡ್ ಇದ್ದೆ. ಐ ವಾಸ್ ವೇಟಿಂಗ್ ಲೈಕ್ ಹೆಲ್. ಫೈನಲಿ ಐ ಆಮ್ ಗೋಯಿಂಗ್ ನೌ. ಸೊ ಗೈಸ್, ನನ್ನ ಬೆಸ್ಟ್ ಫ್ರೆಂಡಿಗೆ ನಾ ಇದು ರೋಸ್ ತೊಗೊಂಡು ಹೋಗ್ತಿದ್ದೇನೆ. ಲೈಕ್ 3 ರೋಸ್ ತೊಗೊಂಡಿದ್ದೆ. ಬಟ್ ಅದು ಇನ್ನೊಂದು ರೋಸ್ ಇದಾಗೈತಿ. ಲೈಕ್ ಅದು ಸ್ವಲ್ಪ ಬಾಡೆ ಐತಿ, ಮತ್ತು ಇದು ಸ್ವಲ್ಪ ಬಾಡ್ಬಾರ್ದಂತ ಹಂಗೆ ಅದು ಟೆನ್ಷನ್ ಆತೈತಿ. ನೀರ್ದಾಗ ಇಟ್ಟಿದೆ. ಐ ಆಮ್ ಸೊ ವರಿಡ್ ಅಬೌಟ್ ದಿಸ್ ರೋಸಸ್ ಅ ಲಾಟ್. ಜಲ್ದಿ ಹೋಗಿ ಕೊಡೋಣ ಅವರಿಗೆ. ಲೆಟ್ಸ್ ಗೋ. ಸೊ ಈಗ ನಾನು ವೇಟ್ ಮಾಡ್ತಿದ್ದೀನಿ ನನ್ನ ಫ್ರೆಂಡಿಗೆ ಬರಾಕ. ಈಗ ಅಕ್ಕಿ ಬರ್ಬೇಕು. ಗೈಸ್, ನಂಗೆ ನಂಬಕ್ಕಾಗತ್ತಿಲ್ಲ. ನನಗೆ ನನ್ನ ಫ್ರೆಂಡಿಗೆ ಮೀಟ್ ಆದೆ. ಆ್ಯಂಡ್ ಅಕ್ಕಿ ನನಗೆ ಇವತ್ತು ಎದಕ್ಕೆ ಲೇಟ್ ಬಂದಾಳ ಗೊತ್ತಾ? ಲಿಟ್ರಲಿ ಅಕ್ಕಿ ನಂಗೆ ಫ್ಲವರ್ಸ್ ತೊಗೊಂಡು ಬಂದಾಳ. ಇಷ್ಟೊಂಡೆ ನನ್ನ ಲೈಫ್ದಾಗ ಯಾರೋ ಫಸ್ಟ್ ಟೈಮ್, ನಂಗೆ ಲೈಫ್ದಾಗ ಲಿಟ್ರಲಿ ಫಸ್ಟ್ ಟೈಮ್ ಯಾರೋ ಫ್ಲವರ್ಸ್ ಕೊಟ್ಟಾರ ನೋಡ್ರಿ. ಇದು ಫ್ಲವರ್ ಮತ್ತು ಆಕ್ಸೆಸರೀಸ್ ತೊಗೊಂಡು ಬಂದಾಳ ನಂಗೆ. ಆ್ಯಂಡ್ ರೋಸ್ ಪಾಟ್ ಬೈ ನಂಗೆ ನಂಬಕ್ಕಾಗತ್ತಿಲ್ಲ ನಂಗೆ ಯಾರು ಫ್ಲವರ್ಸ್ ಕೊಟ್ಟಾರಂತ. ನಂಗೆ ಅಳು ಬರತೈತಿ. I brought her only true flowers. I'm feeling really awkward about that. Thank you so much, Macha. Thank you so much. Thank you, Madeline. Thank you for caring about me this much. Thank you. You're welcome. ನಿಂದು ವಿಡಿಯೋಸ್ ನನ್ನ ಫ್ರೆಂಡ್ಸ್ ಎಲ್ಲ ನೋಡಾರ. ನಾನು ಒಂದು 4 ನೇಲ್ಸ್ ತಂದಿಟ್ಬಿಟ್ಟಿದ್ದೆ, ಯಾವ್ದ್ರ ಕೊಡೋಣ ಅಂತ. ಅವರ ಇದಕ್ಕೆ ಸೂಟ್ ಆಗ್ತೈತಿ. ಆಕಿ ಭಾಳ ಬ್ಲ್ಯಾಕ್ ಔಟ್ಫಿಟ್ಸ್ ಹಾಕ್ತಾಳ. ಓ ಹಂಗ ಹೇಳಿ ತೊಗೊಂಡೆ. ಮತ್ತ ಇಲ್ಲಿ ಫ್ಲವರ್ ಪಾಟ್ ಐತಿ. ಇಷ್ಟ ಬ್ಯಾಗ್ದಾಗೆಲ್ಲ ಹಾಕೊಂಡ್ ಬಂದಾಳ. ಇದ್ರ ಸಂಬಂಧ ಲೇಟ್ ಬಂದಾಳ ಅಕ್ಕ ಇವತ್ತ. ಅಕ್ಸೆಸರೀಸ್ ತಗೊಂಡ್ ಬಂದಾಳ. ಇಕ್ಕಿಗೊಂದು ತಗೊಂಡ್ ಬಂದಾಳ, ಮತ್ ನಂಗೊಂದು ಮ್ಯಾಚಿಂಗ್ ಸೇಮ್. ತಡಿ, ಶೂಸ್ ತೋರ್ಸಲ್ಲ. ಮಸ್ತ್ ಔಟ್ಫಿಟ್ ಹಾಕೊಂಡ್ ಬಂದಿ ಬಿಡ. ಕ್ಯೂಟ್ ಪಿಂಕ್ ಶೂಸ್. ಔಟ್ಫಿಟ್ ಮಸ್ತ್ ಆಗೈತಿ ನಿಂದ. ಪಿಂಕ್ ಶೂಸ್ ಅಂಡ್ ಬ್ಯಾಗ್ ಕ್ಯೂಟ್ ಆಗೈತಿ.
Bro, what is the name of this? Sushi. Sushi. Yeah, eating sushi now. ಮ್ಯಾಲೆ ಏನೈತಲ್ಲ? ಫಸ್ಟ್ ರೈಸ್ ಐತಿ, ಸ್ಟಿಕ್ಕಿ ರೈಸ್. ಆಮ್ಯಾಗ ಲೇಯರ್ ಐತಿ ಒಂದು. ನಾನ್ ಬೈಟ್ ತಗೊಂಡಿದ್ದೆ ಆ ಲೈವ್ ಅಂದ. ಸೀರಿಯಸ್ಲಿ ಅದ್ ಎರಡು ನೀನ ತಿನ್ಬೇಕೀಗ. ಹಾ ಕರೆಗು. ಬಾಸ್ ದೊಡ್ಡೋಕೈತಿ ತಿನ್ಕೊಳ. ನೀ ಬಾತ್ ಸಾಧಿ ಬೈ ಚಾಪ್ಸ್ಟಿಕ್ ಓಕೆ ಮಸ್ತ್ ಹಿಡ್ಕೋತಿ ಬಿಡ. ಕಲ್ಯಾದಲ್ಲಿ ಹಂಗೇನ್ ಅನ್ಸಿಲ್ ನೀ ಕಲ್ತಿದ್ದಂಗ ಸಾಧಂಗೆ. So we came shopping now? Yes. So what you're gonna shop now? We're gonna shop jeans. Okay. Let's hunt jeans now. What would we had? So we had ramen, Mm-hmm. then we had sushi, Mm-hmm. chicken sushi, Okay. then we had french fries. ಇಷ್ಟೆಲ್ಲ ತಿನ್ನೆಲ್ಲ ಮಾಡಿದ್ವಿ. ಸೊ ತೋರಿಸ್ತು ನೋಡ್ರಿ ಹಂಗಣ ಅದಲ್ಲಂತ. ನಾ ಅದೇನಿಲ್ಲ ಎಷ್ಟು ಉದ್ದ ಕಾಣತನ್ನ ಇದ್ರಾಗ. ಏನೋ ತಗೊಳ್ತಿದ್ದ ಅವಳಿಗೆ. ಈಗ ಬೆಳಿಗಿಂದ ನನ್ನ ಮಕ ನೋಡಿಲ್ಲ ಹಂಗೆ ಕಾಣತಿತ್ತು ಅಂತ ಹೇಳಿ ಈಗ ನೋಡಾತನ್ನ ಮಿರರ್ದಾಗ. ಗರ್ಲ್ ಸೆಕ್ಷನ್ ಕಡೆ ಬಂದಿದ್ದಾರೆ ನೋಡ್ಲಿಕ್ಕೆ. ಸೇಮ್ ಔಟ್ಫಿಟ್. What the dog doing? ಮಸ್ತ್ ಐತಿ. ಸಪೋಸ್ मैं पहला we did the shopping now. We are eating ice cream now. So after that we'll go to house. ನಾ ಈಗ ಮನೆಗೆ ಬಂದೆ ಗಾಯ್ಸ್ ಆ್ಯಂಡ್ ವಿಡಿಯೋದಲ್ಲಿ ಏನೋ ಶಾಪಿಂಗ್ ಮಾಡಿದ್ವಿ ಆ್ಯಂಡ್ ಶಿ ಗೇವ್ ಮಿ ಗಿಫ್ಟ್. ಈಗ ಜಸ್ಟ್ ಬಂದೆ ನಾನು ಬ್ಯಾಗ್ ತೆಗಿಬೇಕಾ ಆ್ಯಂಡ್ ಭಾಳಷ್ಟು ತಿಂದ್ವಿ ನಾವು ಅದಿದೆಲ್ಲ ಐಸ್ ಕ್ರೀಮ್ ಆ್ಯಂಡ್ ಎವ್ರಿಥಿಂಗ್. ಈಗ ನಾ ಡ್ರೆಸ್ ಮಾಡ್ತೀನಿ, ನಾಳೆ ನಾ ಏನೇನು ತೊಗೊಂಡಿದ್ದೆ ಅಂತ ಎಲ್ಲ ತೋರಿಸ್. ಸೊ ಸಿ ಇನ್ ದ ಮಾರ್ನಿಂಗ್. ನಾ ಇವತ್ತು ಭಾಳ ಹ್ಯಾಪಿ ಅದೇನು ಲಿಟ್ರಲಿ ಭಾಳ ಅಂದ್ರೆ ಭಾಳ. ನಾನು ಇನ್ನೇನು ಹೋಗಿ ಬಂದೆ ನೋಡ. ಲಿಟ್ರಲಿ ಐ ಕೇಮ್ ಅಟ್ 10 o'clock 10 ಗಂಟೆಗೆ ಬಂದೆ ನಾನು. ರಾತ್ರಿ ಶಾಪಿಂಗ್ ಮಾಡೋಷ್ಟಿಗೆ ಅಷ್ಟೊತ್ತು ಆಯ್ತದ. ಫ್ರೆಂಡ್ ಏನೇನು ಕೊಡ್ಸಿದಾಳೆ ಗೊತ್ತಾ, ಆ್ಯಂಡ್ ಭಾಳ ಹ್ಯಾಪಿ ಮಾಡಿದ್ಲಕ್ಕೆ ನನ್ನ ಫ್ರೆಂಡ್. ನಿನ್ನೆ ಭಾಳ ಅಂದ್ರೆ ಭಾಳ ಕೆಟ್ಟ. ಇವತ್ತು ಬೆಳಿಗ್ಗೆನೂ ನಾ ಅಷ್ಟು ಹ್ಯಾಪಿ ಇದೆ ಗೊತ್ತಾ. ನನ್ನ ಲೈಫ್ದಾಗ ಯಾವ ಫಸ್ಟ್ ಟೈಮ್ ನಂಗೆ ಬುಕ್ಕೆ ತೊಗೊಂಡು ಬಂದಿದ್ದ ಅದು ಹುಡುಗಿ. ಓ ಮೈ ಗಾಡ್, ನಂಗೆ ಎಷ್ಟು ಇಷ್ಟ ಆದ ಗೊತ್ತಾ. ನಾ ಭಾಳ ಎಮೋಷನಲ್ ಆಗಿದೆ ವೆನ್ ಶಿ ಗಾಟ್ ಮಿ ಫ್ಲವರ್ಸ್. ಓ ಮೈ ಗಾಡ್, ನಾನು ಆಕೆಗೆ 2 ರೋಸ್ ತೊಗೊಂಡೋಗಿವೇನೆ.
ಅಕ್ಕಿ ನನಗೆ ಒಂದು ಸ್ವಲ್ಪ ಹೇಳಿಲ್ಲ ಇಷ್ಟು ತೊಗೊಂಡು ಫ್ಲವರ್ಸ್ ತೊಗೊಂಡು ಬರತ್ತ ಅಂತ ಹೇಳಿ. ನಂಗೇನೋ ಗೊತ್ತಿದ್ದಂದ್ರೆ ನಾನು ಬುಕೆ ಏನೋ ಮಾಡ್ಕೊಂಡು ಬರ್ತಿದ್ದೆ. ಅಕ್ಕಿ ಎದಕ್ಕೆ ಲೇಟ್ ಮಾಡಿದ್ಲು ಗೊತ್ತೇ, ಇಷ್ಟೆಲ್ಲ ಸಾಮಾನು ತೊಗೊಂಡು ಬರತ್ತಿದ್ಲಕ್ಕಿ ನಂಗೆ. ಅದ್ರ ಸಂಬಂಧ ಅಕ್ಕಿ ವೇಟ್ ಅಂತ ಹೇಳತ್ತಿದ್ಲ ನಂಗೆ. ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದ. ನಾ ಇದನ್ನ ಒಂದು ಸ್ವಲ್ಪ ಏನು ಮಾಡಕ್ ಬಿಡುದಿಲ್ಲ. ನನ್ನ ಲೈಫ್ ಟೈಮ್ ನಾ ಹೆಂಗೆ ಹಿಡ್ಕೋತೇನೆ ಫ್ಲವರ್ ಇದೆ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತೆ ಹಂಗಿದೆ ಬುಕೆ. ಫ್ಲವರ್ಸ್ ಇದ್ರ ತೆಗಿಯಾಕೂ ಇಷ್ಟ ಆಗತ್ತಿಲ್ಲ, ನಾ ನೀರ್ದಾಗ ಇಡಕ್ಕೆ ಭಾಳ ಚಂದ ಕಾಣತೈತಿ. ನನ್ನ ಸಂಬಂಧ ಆರ್ಡರ್ ಮಾಡಿ ಆಡಿದೆನು ಇಷ್ಟೆಲ್ಲ ಮಾಡಿ ಬೇರೆ ಕಡೆಯಿಂದ. ಲೈಕ್ ಅವ್ರು ಮಾಡಿ ಕೊಟ್ಟು ತೊಗೊಂಡು ಬಂದ ಇಷ್ಟೆಲ್ಲ ಮಾಡ ನನ್ನ ಕೈಗಿಂತ ಇಷ್ಟು ದೊಡ್ಡದೈತಿ. ಇಲ್ಲಿ ಅರ್ಧ ಕೈ ಐತಿ ನಂಗೆ ಫುಲ್ ಅಷ್ಟು ದೊಡ್ಡದು ಐತದ. ಇದಷ್ಟ ತೊಗೊಂಡು ಬಂದಿಲ್ಲಕ್ಕಿ ಮತ್ತಿನ್ನ ಭಾಳ ತೊಗೊಂಡು ಬಂದಾಳೆ. ತೋರಿಸ್ತಂತರಿ ಆಕಿಗೆ ಎಷ್ಟು ತಲೆ ಓಡ್ಸಾಳಂದ್ರೆ ಇದನ್ನ ಬುಕ್ಕೆ ಕೊಟ್ಟಾಳೆ, ಮತ್ತೆ ನಂಗೆ ಫ್ಲವರ್ ಪಾಟ್ ಕೊಟ್ಟಾಳೆ. ಫ್ಲವರ್ ಪಾಟ್ ಆಕಿ ನಂಗೆ ಕೇಳಾತಿದ್ಲ ಫೋನ್, ನಿಮ್ಗೆ ಯಾವ್ದು ಕಲರಿನ ರೋಸ್ ಇಷ್ಟ ಆಗ್ತದೆ ಅಂತ ಹೇಳಿ. ನಾ ರೆಡ್ ರೋಸ್ ಅಂತ ಹೇಳಿದೆ. ಮತ್ತೆ ನಿಂಗೆ ಬುಕ್ಕೆ ಕೊಟ್ಟೇನಿ, ಒಂದೇನೋ ಮುಗಿತೈತಿ, ನಾನು ನಿಂಗೆ ಫ್ಲವರ್ ಪಾಟ್ ಕೊಟ್ಬಿಡ್ತೇನೆ, ನಿಂಗೆ ದಿನ ಫ್ಲವರ್ ಸಿಗ್ತೈತಿ ನನ್ನ ಕಡೆಯಿಂದ ಅಂತ ಹೇಳಿ ಆಕಿ ನಿಂಗೆ ಫ್ಲವರ್ ಪಾಟ್ ಕೊಟ್ಟಾಳು. ನಿಲ್ಲಿಂದ ನಗಾತೆ ಗೊತ್ತ, ನಿನ್ನೆಯಿಂದ ಎಷ್ಟು ಹ್ಯಾಪಿ ಅದ ಗೊತ್ತ ಅಕ್ಕಿ. ಥ್ಯಾಂಕ್ ಯು, ಲವ್ ಯು ಸೋ ಮಚ್. ಆ್ಯಂಡ್ ಅದಕ್ಕೆ ಚಂದಂಗೆ ನೋಡ್ಕೋತೇನೆ ಗಿಡಕ್ಕೆ, ದೊಡ್ಡ ಮಾಡ್ದೇನೆ ಗಿಡ ಹಿಂಗ. ಮತ್ತು ಇನ್ನೂ ಮುಗ್ದಿಲ್ಲ ಆಕಿ ಕೊಟ್ಟಿದ್ದ. ಆಕೆ ಇನ್ನೂ ಸಾಕಾಗ್ಲಾರ್ದ ಮತ್ತೆ ಇದನ್ನು ಕೊಟ್ಟಾಳ, ಶಾಪಿಂಗ್ ಮಾಡಿಸಿದಾಳ ನಂಗೆ. 3 ಟಾಪ್ಸ್ ಕೊಡ್ಸಿದಾಳ. 2 ಇಬ್ರು ಮ್ಯಾಚಿಂಗ್ ತೊಗೊಳು ನನ್ಲಕ್ಕಿ. ನಂಗೆ ಇಬ್ರು ಮ್ಯಾಚಿಂಗ್ ತೊಗೊಳೋನ್ಲೆ ಫಸ್ಟ್ ದಿನ ಮೀಟ್ ಆಗಿದ್ದು ನೆನಪಿರ್ತೈತಿ ಅಂತ ಹೇಳಿ ಕೊಡ್ಸಿದ್ಲು. ಐ ವಾಸ್ ಲೈಕ್ ಬ್ರೋ ದಿಸ್ ಇಸ್ ಟು ಮಚ್ ಮಚ. ಇಷ್ಟ ಆಕಿ ಮತ್ತೆ ಹೇಳಿದ್ರನ್ನ ಎಷ್ಟು ತೊಗೊಂಡು ಎತ್ಕೊಂಡು ಹೋಗ್ತಿದ್ದೆ ಆ ಫ್ಲವರ್ಸ್ ಅಕ್ಕಿಗೆ. ಬಟ್ ನೆಕ್ಸ್ಟ್ ನಾನು ಬಿಡುದಿಲ್ಲ. ಇಷ್ಟು ಫ್ಲವರ್ಸ್ ಕೊಟ್ಟಿದ್ದಾಳಲ್ಲ, ನನಗೆ ಎವ್ರಿ ಟೈಮ್ ಫ್ಲವರ್ಸ್ ಕೊಡ್ತೇನೆ. ಲೈಕ್ ಆಕಿಗೆ ಮೀಟ್ ಆದಾಗ ಒಮ್ಮೆ ನಂಗೆ ಕಾಯಿಗೆ ಇಟ್ಕೊಂಡು ಹೋಗ್ತೇನೆ ಆ ಫ್ಲವರ್ಸ್ ಅಕ್ಕಿಗೆ. ಶಿ ಡಿಸರ್ವ್ ದ್ಯಾಟ್. ಆ್ಯಂಡ್ ಟಾಪ್ಸ್ ತೋರಿಸ್ತೇನೆ ನಿಮ್ಗೆ ಏನೇನು ಕೊಡ್ಸಿದಾನ ಅಂತ. ಓಕೆ ಬಚ್ಚಾ, ನಿಂಗೆ ಚಂದ ಕಾಣ್ತಿದ್ದು, ನಿಂಗೆ ಚಂದ ಕಾಣ್ತಿದ್ದೆ ಇತ್ತು ಅಲ್ಲಿ ತಗೊಂಡು ಮಾಡತ್ತಿಲ್ಲ. ಇದು ಟಾಪ್ ಕೊಡ್ಸಿದಾಳ, ಈತ ಕ್ಯೂಟ್ ಐತಿ. ಅಕ್ಕಿನೂ ಸೇಮ್ ಇಂಥದ್ದು ಮ್ಯಾಚಿಂಗ್ ತೊಗೊಂಡಾಳ. ಇದು 2 ಹಿಂಗೆ ತಳಗ ಡಿಸೈನ್ ಐತಿ, ಚಂದ ಐತಿ ಭಾಳ. ಸಿಂಪಲ್ ಆಗಿ ಇದೊಂದು ಕುರ್ತಾ ಐತಿ, ಚಂದ ಕಾಣ್ತೈತೆ ಭಾಳ. ಲೈಕ್ ನಂಗೆ ಈ ಟೈಪ್ ಡೀಸೆಂಟ್ ಡ್ರೆಸ್ಸಸ್ ನನ್ನ ಕಡೆ ಇಲ್ಲ ಜಾಸ್ತಿ ಇಷ್ಟ. ಸಾಫ್ಟ್ ವೈಬ್ ಕೊಡೋದು ನನ್ನ ಕಡೆ ಭಾಳ ಸ್ವಲ್ಪ ಬೇರೆ ಟೈಪ್ ಅದಾವ ನನ್ನ ಕಡೆ ಔಟ್ಫಿಟ್ಸ್. ಲಿಟ್ರಲಿ ಸರ್ ಮಸ ನೀನು ತೊಗೊಳ್ಬೇಕು, ನೀನು ಚಂದ ಕಾಣ್ತಿ, ಯು ಹ್ಯಾವ್ ಟು ಗೆಟ್ ದಿಸ್. 3 ಟಾಪ್ಸ್ ಮುಗೀತ, ಮತ್ತು ಇನ್ನೂ ಮುಗ್ದಿಲ್ಲ ಆಕಿ ಕೊಟ್ಟಿದ್ದು ನಂಗೆ ಇನ್ನೂ. ನಾನು ಬ್ಲ್ಯಾಕ್ ನೇಲ್ ಪಾಲಿಶ್ ಹಚ್ಕೋತೇನಲ್ಲ, ಮತ್ತು ನೇಲ್ ಪಾಲಿಶ್ ಹತ್ಕೊಂಡು ಬಂದು ಕೊಟ್ಲಿದ್ದೊಂದು. ಆ್ಯಂಡ್ ಒನ್ ಮೋರ್ ಥಿಂಗ್, ವೇರ್ ಆರ್ ದೋಸ್ ಥಿಂಗ್ಸ್, ಹಾಗೆ ಹಿಯರ್ ಆಕ್ಸೆಸರೀಸ್. ಅದೇ ತೋರಿಸಿದೆ ನೋಡಿ ಫಸ್ಟ್ ವಿಡಿಯೋದಾಗ ತೋರಿಸಿದೆ ನೋಡಿ, ಅದು ಇದು 2 ತೊಗೊಂಡು ಬಂದ. ಇದು ಮ್ಯಾಚಿಂಗ್. ಇದು ಟೈಪ್ ಆಕ್ಸೆಸರಿ ಆಕಿನ ಕಡೆ ಐತಿ, ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇದೆ ಅಷ್ಟ. ತಿನ್ನ ಏನು ಹೇಳತ್ತಿದ್ದೆ, ನಾನು ಏನೋ ಬೇರೆ ಏನೋ ತೊಗೊಳತ್ತಿದ್ದೆ, ನಂಗೆ ಜುಡೋದಾಗಿದೆ ಸಿಕ್ತಿನ ಚಲೋದು ನೋಡತ್ತಿದ್ದೆ ನಾನು ತಿನ್ನು ಹೇಳತ್ತಿದ್ಲಕ್ಕೆ. ಆ್ಯಂಡ್ ನೇಲ್ಸ್ ಜಾಸ್ತಿ ಬ್ಲ್ಯಾಕ್ ಔಟ್ಫಿಟ್ ಹಾಕೊಂಡಿದ್ದಾಳೆ, ಹಾಕೊಂಡ್ರೆ ಚಂದ ಕಾಣ್ತಿದ್ದಕ್ಕೆ ಭಾಳ ಅಂತ ಹೇಳಿ ಮತ್ತು ಇದನ್ನು ತೊಗೊಂಡು ಬಂದ. ಮತ್ತು ನೇಲ್ ಪಾಲಿಶ್ ಅದನ್ನು ಹಚ್ಕೊಳ್ಳಿಕ್ಕೆಲ್ಲ ಥಿಂಗ್ಸ್ ಇದಾವೆ ಇವ. ಆ್ಯಂಡ್ ಯಾ ಶಿ ಗಾಟ್ ಮಿ ದೀಸ್ ಮೆನಿ ಥಿಂಗ್ಸ್. ಆ್ಯಂಡ್ ಆಕೆ ನಂಗೆ ಚಲೋ ಪ್ಲೇಸಸ್ಸಿಗೆ ಕರ್ಕೊಂಡು ಹೋಗಿದ್ಲು ಲಂಚ್ ಮಾಡ್ಲಿಕ್ಕೆ. ಆ್ಯಂಡ್ ಇಷ್ಟೆಲ್ಲ ಕೈಯಾಗ ಸಾಮಾನು ಇಟ್ಕೊಂಡು ಬಂದ, ಫುಲ್ ವಜ್ ಮಾಡಿದ್ಲಕ್ಕೆ ನಂಗೆ ಲಿಟ್ರಲಿ ಇಷ್ಟು ತೊಗೊಂಡು ಕೊಡಿಸಿ. ಐ ಆಮ್ ಸೋ ಹ್ಯಾಪಿ. ಐ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಬ್ರೋ, ಯು ಡಿಸರ್ವ್ ಆಲ್ ಮೈ ಲವ್. ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್. ಆ್ಯಂಡ್ ಐ ವಿಲ್ ಬಿ ಅಪ್ಲೋಡಿಂಗ್ ಮೈ ಡೈಲಿ ವ್ಲಾಗ್ಸ್ ಆ್ಯಂಡ್ ಹ್ಯಾಂಗ್ ವ್ಲಾಗ್ಸ್ ಆ್ಯಂಡ್ ಎವ್ರಿಥಿಂಗ್. ಮಿಸ್ ಮಾಡ್ಕೋಬೇಡ್ರಿ ನನ್ನ ನೆಕ್ಸ್ಟ್ ವ್ಲಾಗ್ ಎಲ್ಲ. ನಂದೀಗ ರ್ಯಾಪ್ ಸಾಂಗ್ ಜಲ್ದಿ ಅಪ್ಲೋಡ್ ಮಾಡ್ತೇನೆ, ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ ಎಸ್, ರೆಕಾರ್ಡಿಂಗ್ ಮಾಡೋದು ಶೂಟ್ ಮಾಡೋದು ಅಷ್ಟೇ ಉಳ್ದೈತಿ. ಅದನ್ನು ಈಗ ಅದ ವರ್ಕ್ ಐತಿ ನಾನು ಮಾಡೋದು. ಫುಲ್ ಎಲ್ಲ ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡಬೇಕಾ. ಇಷ್ಟೆಲ್ಲ ಮಾಡಿ ನಾ ಜಲ್ದಿ ನನ್ನ ನೆಕ್ಸ್ಟ್ ರ್ಯಾಪ್ ಸಾಂಗ್ ಅಪ್ಲೋಡ್ ಮಾಡ್ತೀನಿ. ಚೆಕ್ಔಟ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಗಾಯ್ಸ್. ನಿಮ್ಮ ಹುಡುಗಿಗೆ ನಿಮ್ಮ ಫ್ರೆಂಡ್ಸಿನ ಜೊತೆ ಶೇರ್ ಮಾಡಿರಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಜೊತೆ ಥಿಂಗ್ಸ್ ಶೇರ್ ಮಾಡಿರಿ ಇದು ವ್ಲಾಗ. ಆ್ಯಂಡ್ see you guys.